ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಅಕಾಡೆಮಿ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲ ಬಾರಿ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೆ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ, ಹಾಯ್ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾವು ಒಂದು ವಿಲೇಜ್ ಅಕೌಂಟೆಂಟ್ ಆಫೀಸರ್ನ ಜಿಲ್ಲಾವಾರು ಅರ್ಜಿಗಳ ಸಂಖ್ಯೆ ಮತ್ತು ಹುದ್ದೆಗಳ ಸಂಖ್ಯೆ, ಅದಕ್ಕೆ ತಕ್ಕಂತೆ ಒಂದು ಹುದ್ದೆಗೆ ಎಷ್ಟು ಜನ ಒಂದು ಸ್ಪರ್ಧೆ ಇರಲಿದೆ ಎಂಬುದನ್ನು ಈ ಒಂದು ವಿಡಿಯೋದಲ್ಲಿ ಸ್ಪಷ್ಟವಾಗಿ ನಾನು ನಿಮಗೆ ಹೇಳ್ತಾ ಹೋಗ್ತೇನೆ ಫ್ರೆಂಡ್ಸ್. ಅದೇ ರೀತಿಯಾಗಿ ಒಂದು ಕಟ್ ಆಫ್ ಎಲ್ಲಿವರೆಗೂ ಇರಬಹುದು ಎಂಬುದನ್ನು ಸಹ ಈ ಒಂದು ವಿಡಿಯೋದಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಮೊದಲಿಗೆ ಸ್ನೇಹಿತರ, ಬೆಂಗಳೂರು ರೂರಲ್ನ ಒಂದು ಅರ್ಜಿಗಳ ಸಂಖ್ಯೆ ನೋಡೋದಾದರೆ 6340. ಒಟ್ಟು ಇಲ್ಲಿ ಖಾಲಿರುವಂತಹ ಒಂದು ಉದ್ಯೋಗಗಳ ಸಂಖ್ಯೆ ಬಂದ್ಬಿಟ್ಟು 34. ಒಂದು ಹುದ್ದೆಗೆ 186 ಒಂದು ಕಾಂಪಿಟೇಷನ್ ನಾವು ಕಾಣಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಚಿಕ್ಕಬಳ್ಳಾಪುರ, ಅಂದರೆ ಕರ್ನಾಟಕದಲ್ಲಿ ಅತಿ ಹೆಚ್ಚು ಕಡಿಮೆ ಕಾಂಪಿಟೇಷನ್ ಇರುವಂಥದ್ದು ಬೆಂಗಳೂರು ರೂರಲ್ಗೆ ಅತಿ ಒಂದು ಕಡಿಮೆ ಕಾಂಪಿಟೇಷನ್ ನಾವು ಕಾಣಬಹುದು ಸ್ನೇಹಿತರ. ನೆಕ್ಸ್ಟ್ ಚಿಕ್ಕಬಳ್ಳಾಪುರದಲ್ಲಿ ಟೋಟಲಾಗಿ ಅರ್ಜಿ ಸಲ್ಲಿಸಿದವರ ಸಂಖ್ಯೆ ಬಂದ್ಬಿಟ್ಟು 9,793. 9,793. ಒಟ್ಟು ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 42. ಅರ್ಜಿಗಳ ಸಂಖ್ಯೆ 230, ಅಂದರೆ ಒಂದು ಹುದ್ದೆಗೆ 233 ಒಂದು ಕಾಂಪಿಟೇಷನ್ ನಾವು ಇಲ್ಲಿ ನೋಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ವಿಜಯನಗರ, 3,513 ಜನ ಅರ್ಜಿ ಸಲ್ಲಿಸಿದರೆ ಅಲ್ಲಿ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 13. ಒಂದು ಹುದ್ದೆಗೆ 270 ಒಂದು ಕಾಂಪಿಟೇಷನ್ನ ನಾವು ನೋಡಬಹುದು. ನೆಕ್ಸ್ಟ್ ಬಂದ್ಬಿಟ್ಟು ಧಾರವಾಡ, 3,338 ಜನ ಅರ್ಜಿ ಸಲ್ಲಿಸಿದರೆ ಹುದ್ದೆಗಳ ಸಂಖ್ಯೆ ಬಂದ್ಬಿಟ್ಟು 12. ಒಂದು ಹುದ್ದೆಗೆ 278 ಒಂದು ಕಾಂಪಿಟೇಷನ್. ನೋಡಿ ಸ್ನೇಹಿತರೆ, ಇಲ್ಲಿ ಕಡಿಮೆ ಒಂದು ಕಟ್ ಆಫ್ ನಿಲ್ಬೋದು, ಯಾಕಂತಂದರೆ ಕಾಂಪಿಟೇಷನ್ ಸಹ ಕಡಿಮೆ ಇದೆ ಇಲ್ಲಿ ಬೆಂಗಳೂರು ರೂರಲ್ಲಿ. ಚಿಕ್ಕಬಳ್ಳಾಪುರಕ್ಕೆ ಹೋಲಿಕೆ ಮಾಡಿದರೆ ಇದಕ್ಕಿಂತ ಇದು ಸ್ವಲ್ಪ ಈ ಒಂದು ಕಟ್ ಆಫ್ ಬಂದ್ಬಿಟ್ಟು 130, ಅಂದರೆ 140 ಈ ರೇಂಜಲ್ಲಿ ಇರ್ಬೋದು ಬೆಂಗಳೂರದ್ದು ಒಂದು ರೂರಲ್ ಕಟ್ ಆಫ್ ಬಂದ್ಬಿಟ್ಟು. ಕೆರಿಯರ್ ವೈಸು ಇನ್ನೂ ಕಡಿಮೆ ಕಟ್ ಆಫ್ ಸಹ ಹೋಗ್ತದೆ. ನೆಕ್ಸ್ಟು ಚಿಕ್ಕಬಳ್ಳಾಪುರ, ಇದರ ಒಂದು ಕಟ್ ಆಫ್ ಬಂದ್ಬಿಟ್ಟು ಎಷ್ಟಿರ್ಬೋದಪ್ಪ ಅಂತಂದರೆ ಇದು ಸಹ ಅಷ್ಟೇ 135 to 145 ಇರ್ಬೋದು. ನೀವು ಕೆಲವೊಂದು ರ್ಯಾಂಕ್ ಲಿಸ್ಟನ್ನು ನಾನು ಒಂದು ವೀಡಿಯೋನ ಮಾಡೋಕ್ಕಿದೆ, ನಮ್ಮ ಲರ್ನಿಂಗ್ ಅಕಾಡೆಮಿ ಅನ್ನೋ ಒಂದು ಟೆಲಿಗ್ರಾಮ್ ಜಾಯ್ನ್ ಆದರೆ ಅಲ್ಲಿ ನಿಮಗೆ ರ್ಯಾಂಕ್ ಲಿಸ್ಟ್ಗಳ ಒಂದು PDF ತರ್ತಿದೆ, ಅಲ್ಲಿ ನೀವು ನೋಡ್ಬೋದು. 140, 139 ಈ ರೀತಿಯಾಗಿ ರ್ಯಾಂಕ್ಗಳನ್ನ ಪಡೆದವರಿದ್ದಾರೆ. ಇಲ್ಲಿ 135 ಅಂತ ಹೇಳಿ ಚಿಕ್ಕಬಳ್ಳಾಪುರ, ಅಲ್ಲಿ 145 ಸ್ಥಾನ ಹೋಗ್ಬೋದು ಅಂತ ಹೇಳಿ, ಅಂದರೆ ರ್ಯಾಂಕ್ನಲ್ಲಿ 145 ತೆಗೆದವರು ಇರದೇ ಇರ್ಬೋದು. ಅದಕ್ಕೆ ಹೇಳಿದ್ದು 130ರಿಂದ 140 ಏನು ಮಧ್ಯದಲ್ಲಿ ತೆಗೆದಂಥವ್ರು, ಅಂದರೆ 138, 137 ಎಷ್ಟು ತೆಗೆದ್ರು ಅದು ಸೇಫ್ ಅಂತೇಳಿ ಅರ್ಥ. ನೆಕ್ಸ್ಟ್ ಬಂದುಬಿಟ್ಟು ಧಾರವಾಡ, ಈಗ ಸಹ ಒಂದು ಎಲ್ಲಿಂದರೆ ವಿಜಯನಗರಕ್ಕಿಂತ ಸ್ವಲ್ಪ ಕಾಂಪಿಟೇಷನ್ ಹೆಚ್ಚಿರ್ತದೆ. ಈಗ ಅಷ್ಟೇ 130ರಿಂದ 145 ಎರಡಷ್ಟು ಯಾವ ಡಿಸ್ಟಿಕ್ಕು, ವಿಜಯನಗರ, ಧಾರವಾಡ, ಉಡುಪಿ ಈ ಒಂದು ರೇಂಜಲ್ಲಿ ಕಟ್ ಆಫ್ ಹೇಳ್ತಾರೆ. ನೆಕ್ಸ್ಟ್ ಬಂದುಬಿಟ್ಟು ರಾಮನಗರ, ಇಲ್ಲಿ ಕಾಂಪಿಟೇಷನ್ ಅಷ್ಟೇ 14,463 ಹುದ್ದೆಗಳ ಸಂಖ್ಯೆ ಬಂದು 51, 284 ಒಂದು ಸ್ಪರ್ಧೆ. ಸೇಮ್ ಇಲ್ಲಿ ಸಹ 130ರಿಂದ 145 ರೇಂಜ್ನಲ್ಲಿ ಇರ್ತದೆ. ಅವು ಈ ಒಂದು 14 ಡಿಸ್ಟಿಕ್ಗಳ ಒಂದು ಕಟ್ ಆಫ್. ನೆಕ್ಸ್ಟು ಯಾದಗಿರಿಯ ಒಂದು ಕಟ್ ಆಫ್ ಎಷ್ಟಿರಲಿದೆ ಎಂಬುದನ್ನು ನೋಡಿದರೆ ಇಲ್ಲಿ ಒಟ್ಟು ಹುದ್ದೆಗಳ ಒಂದು ಸಂಖ್ಯೆ 9, ಅರ್ಜಿ ಸಲ್ಲಿಸಿದವರು 2,657. ಕಾಂಪಿಟೇಷನ್ ಬಂದು 295 ಕಾಂಪಿಟೇಷನ್ ಇದೆ. ಇದು ಸಹ ಅಷ್ಟೇ ಹೇಳಿದ್ನಲ್ಲ, ಇಲ್ಲಿ 14 ಡಿಸ್ಟಿಕ್ಕು ಇಷ್ಟೇ ಒಂದು ಕಟ್ ಆಫ್ ಒಂದು ಅಂದಾಜಿನಲ್ಲಿ ನಿಲ್ತದೆ. ನೆಕ್ಸ್ಟ್ ಬಂದುಬಿಟ್ಟು ಕೋಲಾರ, 13,473 ಜನ ಅರ್ಜಿ ಸಲ್ಲಿಸಿದರೆ 45 ಹುದ್ದೆಗಳು 299 ಕಾಂಪಿಟೇಷನ್. ಚಿಕ್ಕಮಗಳೂರು, 6,953 ಜನ ಅರ್ಜಿ ಸಲ್ಲಿಸಿದರೆ 23 ಹುದ್ದೆಗಳು 302 ಕಾಂಪಿಟೇಷನ್. ದಕ್ಷಿಣ ಕನ್ನಡ, 15,710 ಒಂದು ಅರ್ಜಿಗಳು ಸಲ್ಲಿಸಿದರೆ 50 ಹುದ್ದೆಗಳು 314. ದಕ್ಷಿಣ ಕನ್ನಡದ 314 ಒಂದು ಕಾಂಪಿಟೇಷನ್ ಇದೆ. ನೆಕ್ಸ್ಟ್ ಬಳ್ಳಾರಿ, 5,619 17 ಹುದ್ದೆಗಳು 331 ಕಾಂಪಿಟೇಷನ್. ಕೊಡಗು 2,129 ಅಂದರೆ 6 ಹುದ್ದೆಗಳು 363 ಹುದ್ದೆಗಳ ಕಾಂಪಿಟೇಷನ್. ಚಾಮರಾಜನಗರ, 20,180 ಜನ ಅರ್ಜಿ ಸಲ್ಲಿಸಿದರೆ 55 ಹುದ್ದೆಗಳು 367 ಕಾಂಪಿಟೇಷನ್.
ನೆಕ್ಸ್ಟು ಬೀದರ್ 9,028 ಜನ ಅರ್ಜಿ ಸಲ್ಲಿಸಿದರೆ 24 ಹುದ್ದೆಗಳಲ್ಲಿವೆ. ಒಂದು ಹುದ್ದೆಗೆ 376 ಕಾಂಪಿಟೇಷನ್. ನೆಕ್ಸ್ಟ್ ಈಗ ನೋಡಿ, ಗದಗ 11,423 ಅರ್ಜಿ ಸಲ್ಲಿಸಿದರೆ 34 ಹುದ್ದೆಗಳು. ಒಂದು ಹುದ್ದೆಗೆ 381. ಬೆಂಗಳೂರು ಅರ್ಬನ್ನು 12,421 ಅರ್ಜಿಗೆ 32 ಹುದ್ದೆಗಳು, 388 ಹುದ್ದೆಗಳಿಗೆ. ಒಂದು ಹುದ್ದೆಗೆ ಕಾಂಪಿಟೇಷನ್. ನೆಕ್ಸ್ಟ್ ಮಂಡ್ಯ 23,824 ಜನ ಅರ್ಜಿ ಸಲ್ಲಿಸಿದರೆ 64 ಹುದ್ದೆಗಳಿವೆ. ಇಲ್ಲಿ 398 ಒಂದು ಕಾಂಪಿಟೇಷನ್ ಇರಲಿದೆ. ನೆಕ್ಸ್ಟು ಹಾವೇರಿ 13,758 ಜನ ಅರ್ಜಿ ಸಲ್ಲಿಸಿದರೆ 34 ಹುದ್ದೆಗಳು, 405 ಕಾಂಪಿಟೇಷನ್. ಶಿವಮೊಗ್ಗ 13,713 ಒಂದು ಅರ್ಜಿ ಸಲ್ಲಿಸಿದರೆ 31 ಹುದ್ದೆಗಳು, ಟೋಟಲಾಗಿ 4,442 ಒಂದು ಕಾಂಪಿಟೇಷನ್. ಬಾಗಲಕೋಟೆ 444 ಕಾಂಪಿಟೇಷನ್ ಇದ್ದರೆ, ಚಿತ್ರದುರ್ಗದಲ್ಲಿ ಒಂದು ಹುದ್ದೆಗೆ 445. ಅದೇ ರೀತಿಯಾಗಿ ಹಾಸನ 454, ವಿಜಯಪುರ 563, ಮೈಸೂರು 501. ಮತ್ತು ಕಲಬುರಗಿ 723 ಒಂದು ಹುದ್ದೆಗೆ. ನೆಕ್ಸ್ಟ್ ಬೆಳಗಾವಿ 729, ಉತ್ತರ ಕನ್ನಡ 777, ತುಮಕೂರು ಹೈಯೆಸ್ಟ್ ಒಂದು ಕಾಂಪಿಟೇಷನ್ ಇರುವಂಥ ಒಂದು ಜಾಗ ಬಂದುಬಿಟ್ಟು ತುಮಕೂರು. ಈ ಒಂದು ತುಮಕೂರಿನಲ್ಲಿ ಹೆವಿ ಕಟ್ ಆಫ್ ನಿಲ್ಲುವಂಥ ಸಾಧ್ಯತೆ ಹೆಚ್ಚಿದೆ ಸ್ನೇಹಿತರೆ. ಇವೆಲ್ಲ ಒಳಗೆ ಒಂದು ಕಟ್ ಆಫ್ ಬಂದುಬಿಟ್ಟು 140 ಪ್ಲಸ್ 100% ಇರುತ್ತೆ. 140 ಪ್ಲಸ್ ಇದು ಸೇಫ್. ಯಾಕಂತಂದರೆ ಅಲ್ಲಿ 140 ತೊಗೊಂಡವರು ಕೆಲವೊಂದು ಜನ ಇರ್ತಾರೆ. ಅಂದರೆ ಒಂದೊಂದು ಡಿಸ್ಟಿಕಲ್ಲಿ 10 ಜನ 5 ಜನ ಸಹ ಇರ್ಬೋದು. ಅಂದರೆ ಅದಕ್ಕೆ 135 ಪ್ಲಸ್ ಇತ್ತಂದರೆ ನೀವು ಒಂದು ಸೇಫ್ ಸ್ಕೋರ್ ಇದರಲ್ಲಿ. ಇನ್ನೊಂದು ಹೇಳ್ಬೇಕಪ್ಪ ಅಂತಂದರೆ, ನೆಕ್ಸ್ಟ್ ನಿಮಗೆ ನೆಕ್ಸ್ಟ್ ಒಂದು ಪ್ರೊಸೆಸ್ ಏನಿರ್ತದಪ್ಪ ಅಂತಂದರೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಇರ್ತದೆ. ಈ ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನಲ್ಲಿ ನೆಕ್ಸ್ಟ್ ಪ್ರೊಸೆಸ್ ಬಂದುಬಿಟ್ಟು DV ಡಾಕ್ಯುಮೆಂಟ್ ವೆರಿಫಿಕೇಷನ್. ನಿಮಗೆ ಒಂದು ಅಲ್ಲಿ ಕರೆ ಮಾಡುವಂಥದ್ದಂದರೆ ಒಂದು ಜಾಬಿಗೆ 3 ಜನ ಒಂದು 1:3 ರೇಷಿಯೋದಲ್ಲಿ ನಿಮಗೆ ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಕರೀತಾರೆ. ಅಲ್ಲಿ ಡಾಕ್ಯುಮೆಂಟ್ಸ್ ಎಲ್ಲ ವೆರಿಫಿಕೇಷನ್ ಆದ ನಂತರ ನಿಮಗೆ 1:1 ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು 1:3 ಒಂದು ಡಿಸ್ಟಿಕ್ ವೈಸ್ ಲೀಸ್ಟನ್ನು ಬಿಡುಗಡೆ ಮಾಡಲಿದ್ದಾರೆ. ಆ ಒಂದು ಲಿಸ್ಟ್ ಬಂದುಬಿಟ್ಟು ಅಂದಾಜಿನ ಪ್ರಕಾರ ಡಿಸೆಂಬರ್ನಲ್ಲಿ ಅಂತಂದರೆ ಈ ಒಂದು ತಿಂಗಳ ಕೊನೆಯಲ್ಲಿ ಅಥವಾ ಜನವರಿಯಲ್ಲಿ 1ನೇ ಅಥವಾ 2ನೇ ವಾರದಲ್ಲಿ 100% ನಿಮ್ಮ ಒಂದು 1:3 ಲಿಸ್ಟ್ ಬಿಡುಗಡೆ ಮಾಡಲಿದ್ದಾರೆ. ಇದು ಇವತ್ತಿನ ಒಂದು ವಿಡಿಯೋ ಆಗಿತ್ತು ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋ ವೀಕ್ಷಿಸೋದಕ್ಕಾಗಿ ಧನ್ಯವಾದ.